ವಿಜಯನಗರದ ಗತವೈಭವ ಸಾರುವ 3 ದಿನಗಳ ಹಂಪಿ ಉತ್ಸವ ಶುರುವಾಗಿದೆ. ಹಂಪಿ ಉತ್ಸವದ 2ನೇ ದಿನವಾದ ಇವತ್ತು ಹಂಪಿ ಬೈಸ್ಕೈ ಕಾರ್ಯಕ್ರಮಕ್ಕೆ ಶಾಸಕ HR ಗವಿಯಪ್ಪ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 3 ದಿನಗಳಿಂದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿ ಉತ್ಸವ ಜನಮನ ಸೂರೆಗೊಂಡಿದೆ. ಹಂಪಿ ಉತ್ಸವದ 2ನೇ ದಿನವಾದ ಇಂದು ಹಂಪಿ ಬೈಸ್ಕೈ ಕಾರ್ಯಕ್ರಮಕ್ಕೆ ಶಾಸಕ HR ಗವಿಯಪ್ಪ ಚಾಲನೆಯನ್ನ ನೀಡಿದ್ರು. ಇನ್ನು ವಿಜಯನಗರ ಶಾಸಕ HR ಗವಿಯಪ್ಪ ಹಾಗೂ ವಿಜಯನಗರ DC ದಿವಾಕರ್ ಅವರು ಜಂಟಿಯಾಗಿ ಭುವನೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ಹೆಲಿಕಾಪ್ಟರ್ಗೆ ಹಸಿರು ನಿಶಾನೆ ಧ್ವಜವನ್ನ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ವಿಜಯನಗರದ ಶಾಸಕ HR ಗವಿಯಪ್ಪ, ಜನರಿಗೆ ಕೈಗೆಟುಕುವ ದರದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಇನ್ನು ಉತ್ಸವಕ್ಕೆ DK ಶಿವಕುಮಾರ್ ಅವರ ಆಗಮನದ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ರು. ಈಗಾಗಲೇ ಹಲವು ಬಾರಿ ಅವರನ್ನ ಆಹ್ವಾನಿಸಲಾಗಿದೆ, ಬರ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರೆ ಎಂದರು. ಹೋದ ವರ್ಷ ಕೂಡ ನಡೀತು, ಈ ವರ್ಷ ಕೂಡ ನಡೀತಾ ಇದೆ. ಎಲ್ಲ ಪ್ರವಾಸಿಗಳು ಎಲ್ಲರೂ ನಮ್ಮ ಜನರು ಇದೊಂದು ಅನುಭವ ಪಡೀಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಸರ್ಕಾರ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲ ಬಂದು ಈ ಉತ್ಸವದ್ದು ಹಂಪಿ ಬೈಸ್ಕೈ ನೋಡಿ ಸಂತೋಷ ಪಡಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಇವತ್ತೇನಾದರೂ ಉಪಮುಖ್ಯಮಂತ್ರಿಗಳು ಬರ್ತಾರಂತೆ ಕಾರ್ಯಕ್ರಮಕ್ಕೆ? ವೇಟ್ ಮಾಡ್ತಾ ಇದ್ದೀವಿ, ಕನ್ಫರ್ಮ್ ಬರ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಟೂರಿಸಂ ಮಿನಿಸ್ಟರ್ ಅಂತ ಬರ್ತಾ ಇದ್ದಾರೆ, ಹಾಗಾಗಿ ಇನ್ನು ಹಂಪಿ ಉತ್ಸವದ ಭಾಗವಾಗಿ ಹೊಸಮಲಪನ ಗುಡಿಯ ಬಳಿ ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ಪಂದ್ಯಾವಳಿಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕುಸ್ತಿಪಟುಗಳು ಆಗಮಿಸಿದ್ರು. ಆ ಜಟ್ಟಿಗಳ ಕಾಳಗವನ್ನ ಕಣ್ತುಂಬಿಸಿಕೊಳ್ಳಲು ಜನಗಳ ದಂಡಿ ಸೇರಿತ್ತು. ಹಾಗೆಯೇ ಐತಿಹಾಸಿಕ ಕಮಲಾಪುರದ ಬಳಿ ಇರೋ ಕೆರೆಯಲ್ಲಿ ಮುರುಡೇಶ್ವರ ಮೂಲದ ಬೋಟಿಂಗ್ ಕಂಪನಿ ಪ್ರವಾಸಿಗರಿಗೆ ಮಜಾ ನೀಡೋಕೆ ಬೋಟಿಂಗ್ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಹಾಗೆಯೇ ಐತಿಹಾಸಿಕ ಕಮಲಾಪುರದ ಬಳಿ ಇರುವಂತಹ ಕೆರೆಯಲ್ಲಿ ಮುರುಡೇಶ್ವರ ಮೂಲದ ಬೋಟಿಂಗ್ ಕಂಪನಿ ಪ್ರವಾಸಿಗರಿಗೆ ಮಜಾ ನೀಡಲು ಬೋಟಿಂಗ್ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಹಿರಿಕಿರಿಯರೆನ್ನದೇ ಕೆರೆಯನ್ನ ಬೋಟಿಂಗ್ ರೈಡ್ ಮಾಡುವ ಮೂಲಕ ಎಂಜಾಯ್ ಮಾಡಿದ್ದು ವಿಶೇಷವಾಗಿತ್ತು. ಉತ್ಸವದ 2ನೇ ದಿನವಾದ ಸಂಜೆ 5 ವೇದಿಕೆಗಳಲ್ಲಿ ಜಾನಪದ ಕಲೆ, ಸಾಹಿತ್ಯ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳು ನಡೆಯಿತು. ಇನ್ನು ಹಂಪಿ ಉತ್ಸವ ಜನೋತ್ಸವ ಆಗಬೇಕೆಂಬ ಹಿತದೃಷ್ಟಿಯಿಂದ ವಿಜಯನಗರ ಜಿಲ್ಲಾಡಳಿತ ಈ ಬಾರಿ ಜನಗಳಿಗೆ ಹೆಚ್ಚಿನ ಸೌಕರ್ಯವನ್ನ ಒದಗಿಸಿದೆ. ಒಟ್ನಲ್ಲಿ ಈ ಬಾರಿಯ ಹಂಪಿ ಉತ್ಸವ ನಾಡು ನಾಡಿ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸ್ಥಳೀಯ ಪಾರಂಪರಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿರೋದು ಪ್ರಶಂಸನೀಯ ಸಂಗತಿ. ಮಂಜುನಾಥ್ ಹಿರೇಮಠ್, ಜಿ ಕನ್ನಡ ನ್ಯೂಸ್, ವಿಜಯನಗರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.